ನಿನಗೆ ಸಂತೋಷವಾಯಿತೆ? ಬಡವರೆಂದರೆ ಬಂಡೆಗಲ್ಲು ಎಂದು ತಿಳಿದು ಶ್ರೀಮಂತರ ಸಿರಿತನದ ಚಾಟಿಯಟ್ಟು ನನ್ನ ಮಗನ ಮೇಲೆ ಬಿದ್ದಾಗ ಕಳು ಕಿತ್ತು ಹೋಯ್ತು. ಆದರೆ ನಿನಗೆ ನೈವೇದ್ಯವಾಯಿತು. ಈಗ ನಾನು ಶಾಂತವಾಯ್ತೀನಪ್ಪ. ನಿನ್ನ ಮನಸ್ಸು ಮಾಡ್ತಾ ಇದ್ದೀರಾ? ಮೊದಲು ಕಾಫಿ ಕುಡಿಯಿರಿ. ಅದೆಲ್ಲ ವಿಧಿ ಆಟ, ದಯವಿಟ್ಟು ಅದನ್ನೆಲ್ಲ ಮರ್ತು ಬಿಡಿ, ತೆಗೆದುಕೊಳ್ಳಿ. ಹುಟ್ಟಿನಿಂದ ಶ್ರೀಮಂತರ ಮನೆಯ ಚೀತ ತುತ್ತುವನ್ನಕ್ಕಾಗಿ ಬಿಸಿಲು ಎಂದು ಲೆಕ್ಕಿಸದೆ ದಿನವಿಡೀ ದುಡಿದದಕ್ಕೆ ಕೊನೆಗೆ ಸಿಕ್ಕಿದ್ದು ಚಾಟಿಯ ಕಂಬ. ಅಪ್ಪ, ದಯವಿಟ್ಟು ನೀವು ಆ ರೀತಿ ಚಿಂತಿಸಬೇಡಿ. ಮೊದಲು ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ. ಅಪ್ಪ, ಇವತ್ತು ಯಾವ ವಾರ ಅಂತ ಗೊತ್ತು ತಾನೆ? ಹೌದಮ್ಮ, ಏನಾಯ್ತು? ಅಪ್ಪ, ಇವತ್ತು ಗುರುವಾರ ಅಂತ ಹೇಳ್ತಾ ಇದೆಯಲ್ಲ, ಇವತ್ತು ಸತೀಶನ ಬರುತ್ತಾನೆ ಅನ್ನೋದು ನಿಮ್ಗೆ ಗೊತ್ತಿರಲಿಲ್ಲಪ್ಪ? ಹೌದು ಮರೆ, ನಾನು ಮತ್ತೆ ಬಿಟ್ಟಿದ್ದೆ. ಅಮ್ಮ, ಇಲ್ಲಿ ನಡೆದ ವಿಷಯ ನನಗೆ ಹೇಳಬೇಡಮ್ಮ. ನಾನು ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ. ಆಯ್ತು ಅಪ್ಪ. ನಮಸ್ಕಾರ ಶ್ರೀಮಂತರೇ, ನೀವು ಈ ಬಡವನ ಮನೆಗೆ? ಬಡವರು ಯಾರು ಶ್ರೀಮಂತರು ಯಾರು ಒಂದು ತಿಳಿಯೋದು ನನಗೆ. ಬಡವರು ಮನುಷ್ಯರೇ, ಶ್ರೀಮಂತರು ಮನುಷ್ಯರೇ, ಎಲ್ಲರೂ ಸರಿ ಸಮಾನರು. ಮೇಲೆ ಹರಿಯೋದು ಒಂದೇ ರಕ್ತ. ನಿನ್ನಂತ ರೈತ ಕಷ್ಟಪಟ್ಟು ದುಡ್ದಾಗಲೇ ನಮ್ಮಂತವು ಶ್ರೀಮಂತಿಗೆ ಎಂಬ ಪಟ್ಟಕ್ಕೆ ಕೂತು ನಾ ಎಂಬ ಅಹಂಕಾರದಿಂದ ನಾ ಎಂಬ ಶ್ರೀಮಂತರ ಎಳಿಸ್ಕೊಂಡು ನಾ ಎಂಬ ಅಹಂಕಾರ ಯಾರಿಂದ ನಿಮ್ಮಂತ ಮುಕ್ತ ರೈತರು. ಎಂಥ ಉದಾರವಾದ ಮನಸ್ಸು ಶ್ರೀಮಂತರೇ. ಆದರೆ ನೀವು ಇಲ್ಲಿವರೆಗೆ ಹೇಳಿ ಕಳಿಸಿದರೆ ನಾನೇ ಬರ್ತಿದ್ದೆ ಶ್ರೀಮಂತರೇ. ನೋಡಿ, ನೀವು ಹಿರಿಯರು, ನಾವು ಕಿರಿಯರು. ದೇವರಿದ್ದ ತಳಕ್ಕೆ ಭಕ್ತರು ಬರುವರು ವಿನ ಭಕ್ತರಿದ್ದ ತಳಕ್ಕೆ. ಅಂದರೆ ನಿಮ್ಮ ಮಾತಿನ ಅರ್ಥವಾಗಲಿಲ್ಲ ಶ್ರೀಮಂತರೇ. ಅರ್ಥ ಹೇಳಿದೆ ಶಿವಪ್ಪ, ಅರ್ಥ ಮಾಡಿ ಹೇಳಬೇಕೆಂದು ಬಂದಿರುವೆ. ಹೌದು ರಮೇಶ, ಅವನು ಬೆಳಗ್ಗೆ ಹೊಲದ ಕಡೆ ಹೋಗಿದ್ದಾನೆ. ಎಷ್ಟರಲ್ಲಿ ಬರಬಹುದು ಶ್ರೀಮಂತರೇ? ನೀವು ಕುಳಿತು ಸಹಿತ ಶ್ರೀಮಂತರಿಗೆ ಒಂದು ಕಪ್ ಕಾಫಿ ಮಾಡಿಕೊಂಡು ಬಾರಮ್ಮ. ಓ, ಅದು ರಮೇಶ್ ಬಂದ ನೋಡಿ ಶ್ರೀಮಂತರೇ. ಶ್ರೀಮಂತರೇ, ಮುಂಜಾನೆಯ ಸಮಯದಲ್ಲಿ ಬಡವರ ಮನೆಗೆ ದೇವರು ಬಂದಂತಾಯ್ತು. ನೀವು ತಪ್ಪು ತಿಳಿದರೆ ರಮೇಶ. ಇರಲಿ, ಚೆನ್ನಾಗಿತ್ತು ತಾನೆ? ಮಳೆ ಏನ್ ಮಾಡೋದು ಶ್ರೀಮಂತರೇ? ಮಳೆ ರಾಯನ ಆಟ ಏನಂತ ನಿಮಗೂ ಗೊತ್ತೇ ಇದೆಯಲ್ಲ. ಇದ್ದದ್ರಲ್ಲಿ ಚೆನ್ನಾಗಿದ್ದೇವೆ. ಹೌದು, ತಾವು ಇಲ್ಲಿವರೆಗೆ? ರಮೇಶ, ಮೊದಲು ನೀವು ಶ್ರೀಮಂತ ಎನ್ನುವುದನ್ನು ನಿಲ್ಲಿಸಿ. ಯಾಕೆಂದರೆ ಬಾಲ್ಯದ ಸಮಯದಲ್ಲಿ ನನ್ನ ತಾಯಿಯನ್ನು ಕಳೆದುಕೊಂಡು ನಿಮ್ಮಂತ ಕೂಲಿ ಮಾಡೋರ ಕೈಯಲ್ಲಿ ಬೆಳೆದು ದೊಡ್ಡವರಾಗಿ ಹೊರತು ಶ್ರೀಮಂತಿಕ ಆಸ್ತಿ ಅಲ್ಲ. ನಮ್ಮ ತಂದೆಯಿಂದ ಸಿಕ್ಕುವುದು
ಹಣ ಆಸ್ತಿ ಅಷ್ಟೇ. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ರಮೇಶ. ಆ ನಿರ್ಧಾರದ ಭಾರ ನಿಮ್ಮ ಮೇಲಿದೆ. ಶ್ರೀಮಂತರೇ, ನೋಡಿ, ನೀವು ನನ್ನ ಮಗ ಇದ್ದಾಗೆ ಅಂತ ವಿಷಯ ಯಾವುದು ಹೇಳಿ. ನೀವು ಕಲಿತವರು, ಮೇಲಾಗಿ ಸುಶಿಕ್ಷಿತರು. ಅದೇನಂತ ಹೇಳಿ ಶ್ರೀಮಂತರೇ, ಅದೇನಂತ ಹೇಳಿ. ನೋಡು ರಮೇಶ, ನಮ್ಮ ಮನೆಯ ವಿಷಯ ಅಂದ್ರೆ ನಿಮಗೆ ತುಂಬಾ ಕೋಪ ಅಂತ ನನಗೆ ಗೊತ್ತು. ಆದರೆ ಸತ್ತನಾದ ನನ್ನ ಮನೆಗೆ ಸ್ತ್ರೀಯ ಮನೆಯಾತ ಇಲ್ಲದ ನಿಮ್ಮ ತಂಗಿ ನನ್ನ ಮನೆಗೆ ಬಂದರೆ ಅದೇ ನನಗೆ ಸಂತೋಷ. ಜಗದೀಶ್, ಏನ್ ಹೇಳ್ತಾ ಇದ್ದೀರಾ ನೀವು? ಕೆಂಡದಲ್ಲಿ ಕೋಳಿ ಮನೆಯನ್ನು ಬಲಿ ಕೊಟ್ಟಂತಾಗುತ್ತದೆ ನಮ್ಮ ಬಾಳು. ಹಚ್ಚಿದ ಗಂಟಿಗೆ ನೀರು ಹೊಂಚಿದಂತೆ ಆಗುತ್ತೆ. ಜಗದೀಶ, ನೀವು ವಿಚಾರ ಮಾಡಪ್ಪ. ಶಿವಪ್ಪನ ಮನೆ ಎಂದರೆ ಕೆಂಡ ಕಾರುತ್ತಾರೆ ನಿಮ್ಮ ತಂದೆ. ಹತ್ತದರಲ್ಲಿ ನಿಮ್ಮ ಜೊತೆ ಬೀಗುತ್ತಾನವೇ ಊರೇ ಕ್ರಾಂತಿ ಕಿಡಿ ಕಾರುತ್ತೆ. ಅಷ್ಟೇ ಏಕೆ, ರಕ್ತದ ಮಕ್ಕಳು ಸಹ ಹರಿಯುತ್ತದೆ. ನೋಡಿ ಶ್ರೀಮಂತರೇ, ನೀವು ವಿಚಾರ ಮಾಡಿ, ನಾವು ವಿಚಾರ ಮಾಡುತ್ತೇವೆ. ಸ್ವಲ್ಪ ನಮಗೆ ಕಾಲಾವಕಾಶ ಕೊಡಿ. ಆಯ್ತು ರಮೇಶ, ನನ್ನ ಜೀವನದ ಹೊರೆ ನಿಮ್ಮ ಮೇಲಿದೆ. ಅಳಿಸುವುದು ಉಳಿಸುವುದು ನಿಮ್ಮ ಕೈಯಲ್ಲಿದೆ. ನಾನು ನಿನ್ನ ಹೊರಡ್ತೇನೆ ರಮೇಶ. ನೋಡಿದ್ದೀರಪ್ಪ, ದೇವರ ಆಟ ಎಷ್ಟೊಂದು ವಿಚಿತ್ರವಾಗಿ ನಡೆದಿದೆ ಈ ಜಗದಲ್ಲಿ. ರಮೇಶ, ಇದಕ್ಕೆ ಸವಿತಾ ಒಪ್ಪುಗಳೇ? ಅಂದರೆ ಶ್ರೀಮಂತರ ಮನೆತನಕ್ಕೆ ನಮ್ಮ ಮನೆಯ ದೀಪ ಬೆಳಗುವುದೇ? ಸರಿ, ವಿಚಾರ ಮಾಡೋಣ. ನಡೆಯಪ್ಪ, ಊಟ ಮಾಡೋಣ. ಅಪ್ಪ, ಇಂದು ತಮ್ಮ ಸತೀಶ ಬರ್ತೀನಂತ ಹೇಳಿದ್ದ. ಅವನಿಗೋಸ್ಕರ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ಕೊಂಡಿದ್ದೇನೆ. ಇನ್ನೊಂದು ಸ್ವಲ್ಪ ಕಾದೋಳಪ್ಪ. ಅವನು ಬಂದ ನಂತರ ಎಲ್ಲ ಸೇರಿ ಊಟ ಮಾಡೋಣ. ಅಪ್ಪ, ಅಲ್ಲೋಡು, ತಮ್ಮ ಬಂದ. ಅದೆಂತ ಪ್ರೀತಿಯಪ್ಪ ನಿಂದು ನಿನ್ನ ತಮ್ಮನ ಮೇಲೆ. ಅವನ ಸಲುವಾಗಿ ಏಕೆ ಬಸ್ ಕಾಯ್ಬೇಕು? ಅವನು ಇನ್ನೂ ಸಣ್ಣವನೇನೋ? ಹಾಗಲ್ಲಪ್ಪ, ನಮ್ಮ ಮೇಲಿನ ಚೇಡಿಗಾಗಿ ಆ ದುಷ್ಟ ಶ್ರೀಮಂತ ಧರ್ಮರಾಜ ಏನಾದ್ರು ಮಾಡ್ತಾನನ್ನೋ ಭಯ ಅಷ್ಟೇ ಅಪ್ಪ. ತಮ್ಮ ಬಂದೇ ಬಿಟ್ಟ. ಯಾಕಪ್ಪ? ಇವಳ್ಯಾರು ನಿನ್ನ ಜೊತೆ ಬಂದವಳು? ಅದು 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 ಇವಳು. ಯಾಕೆ ಸತೀಶ ಭಯಣ? ಇವಳು ನನ್ನ ಹೆಂಡತಿ ಅಂತ ಹೇಳು. ನಾನು ಕೇಳಿದ್ದು ನಿನ್ನನ್ನಲ್ಲಮ್ಮ, ಅವನನ್ನ. ಹೌದಪ್ಪ, ಅವಳು ನನ್ನ ಹೆಂಡತಿ. ಏನೀಗ? ಸತಿ, ಏನ್ ಹೇಳ್ತಾ ಇದೀಯಪ್ಪ? ಏನ್ ಹೇಳ್ತಾ ಇದೀಯ? ಹೌದಣ್ಣ. ಹಾ ಕವಿತಾ, ಇವರು ನನ್ನ ಅಣ್ಣ, ಇವರು ನನ್ನ ತಂದೆ, ಇವಳು ನನ್ನ ತಂಗಿ. ಅವರೆಲ್ಲರ ಕಾಲಿಗೆ ಬಿದ್ದು ನಮಸ್ಕರಿಸು. ಆಗಿರಬಹುದು. ನಾನೇನ್ ಮಾಡ್ಬೇಕು? ಕಂಡವರ ಕಾಲಿಗೆ ಬೀಳಕ್ಕೆ ಕರ್ಕೊಂಡು ಬಂದಿದ್ರೆ ಏನು ನನ್ನನ್ನು? ಬೇಕಾದ್ರೆ ನೀವೇ ಬೀಳ್ಬಹುದು. ಅವರು ನನ್ನ ತಂದೆ. ಆಗಿರಬಹುದು. ಇಂದು ಇವರ ಕಾಲಿಗೆ ಬೀಳೆನ್ನುತ್ತೀರಿ, ನಾಳೆ ಅವರ ಕಾಲಿಗೆ ಬೀಳೆನ್ನುತ್ತೀರಿ. ನಾನೇನು ನಿಮ್ಮ ಸೂತ್ರದ ಗೊಂಬಿ ಅಲ್ಲ. ನಾನು ಶ್ರೀಮಂತರ ಮನೆತನದಿಂದ ತಿಳಿಸಿರಲೇ ಸತೀಶಪ್ಪ, ನೀನು ತಂದ ಈ ಗೊಂಬೆಯ ಮಾತು. ಈಗ ಏನಾಯ್ತಂತ ಈ ರೀತಿ ಮಾತಾಡ್ತಿರೋರಪ್ಪ? ಇನ್ನೇನಾಗಬೇಕು? ಆಸ್ತಿ ಮನೆ ಮಾರಿ ದಿನವಿಡೀ ಬಿಸಿಲಿ ಒಂದು ಲೆಕ್ಕಿಸದೆ ದಿನವಿಡೀ ತುಳಿದು ನಿನ್ನನ್ನು ಓದಿಸಲಿಕ್ಕೆ ಕಳಿಸಿದ್ದು ಕಲಿತು ಬುದ್ಧಿವಂತ ಆಗಿ ಕಷ್ಟ ಕಾಲದಲ್ಲಿ ಸಹಾಯವಾಗುತ್ತಾನೆಂದು.
ಆದರೆ ನೀನು ಮಾಡಿದ್ದು ಏನು? ಬೀದಿಯಲ್ಲಿ ಬಣ್ಣ ಬರೆದುಕೊಂಡು ಅಲೆದಾಡುವ ಈ ಬೀದಿಯ ಬಸವಿಯನ್ನು ಕೈ ಹಿಡಿದು ನನ್ನ ದೀಪವಾಗಿರುವ ಈ ಮನೆಗೆ ಸ್ವಚ್ಛಿನ ನಾಯಿ ತಂದೆಯಲ್ಲ. ಛೆ! ಅಪ್ಪ, ಅವಳೇನು ನನ್ನ ಹಾಗೆ ಬಡತನದ ಮನೆತನದಲ್ಲಿ ಬಂದವಳಲ್ಲ. ಬೇರೆಯವರ ಮನೆ ಮನೆಗಿಲ್ಲಿ ಹೋಗಿ ಕೈ ಒಟ್ಟು ತಿಂದವಳಲ್ಲ. ಓ, ಕಾಲಲ್ಲಿ ಮೆಟ್ಟುವ ಚಪ್ಪಲಿನ ಕಿಮ್ಮತ್ತು 10,000. ಅದಕ್ಕೆ ಕಿಮ್ಮತ್ತೂ ಇಲ್ಲ ನೀನು ಮಾಡಿದ ಉಪಕಾರ. ಲೋ ಸತೀಶ, ಶ್ರೀಮಂತ ಹೆಣ್ಣಿನ ಅಂದಕ್ಕೆ ಮರಳಾದ ನಾಯವೇನು? ಹೌದು, ನಾನು ಅವರ ಕಾಲಿನ ಎಕ್ಕಡಕ್ಕಿಂತ ಕೀಳು. ಹೊಟ್ಟೆಯ ಪಾಡಿಗೆ ಶ್ರೀಮಂತರ ಕಾಲು ಹಿಡಿದು ತಂದು ಹಾಕಿದ ಅನ್ನವಾಗಲು ನಿನ್ನ ದೇಹದಲ್ಲಿದೆಯೋ ಪಾಪಿ. ಒಂದು ಅಂಗಿಯ ಮೇಲೆ ಜೀವನ ನಡೆಸಿ ಹಗಲಿರುಳು ನಿನ್ನನ್ನು ದುಡಿದು ಓದಿಸಿದ್ದು ಈ ದೇವರು ನಿನ್ನ ಅನ್ನ. ಪ್ರೀತಿಗೆ ಮಿಗಿಲಾದ ನಿನ್ನ ತಂಗಿ ನಿನ್ನ ಮೇಲೆ ಪ್ರಾಣ ಇಟ್ಟವಳನ್ನು ಮರೆತು ಹೋದೆ. ನೀನು ಅವಳಿಗೊಂದು ಮದುವೆ ಮಾಡಿ ನೀನು ಯಾವನ್ನಾದ್ರೂ ಕಟ್ಟಿಕೊಂಡು ಬಂದರೆ ನಾನು ಕೇಳುತ್ತಿರಲಿಲ್ಲ. ಅಪ್ಪ, ದುಃಖಿಸಬೇಡಪ್ಪ, ದುಃಖಿಸಬೇಡ. ಈಗ ಹಾಕಿದ್ದಾದ್ರೆ ಏನಾಯ್ತು? ನೀವೇಕೆ ಚಿಂತೆ ಮಾಡ್ತಾ ಇದ್ದೀರಪ್ಪ? ಸತೀಶ್, ಒಳಗಡೆ ನಡಿಯಪ್ಪ. ಅಂದರೆ ಇವರ ಅಂದ ಮಾತು, ಹಾ, ಇವಳ ಸುಖಕ್ಕಾಗಿ ನನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳಲಿ. ಹೆಣ್ಣನ್ನು ಎತ್ತಿರುವ ನಿನಗೆ ಯತೆ ಇಲ್ಲವಂದ ಮೇಲೆ ನನಗೆ ಯಾವ ಯತೆ? ಸ್ವಾರ್ಥಕವಾಯ್ತಪ್ಪ ನಿನ್ನ ಮಾತು ಕೇಳಿ. ಈಗ ಅರಿವಾಯ್ತು ಈ ಜನ್ಮಕ್ಕೆ ಮಕ್ಕಳೆಂದರೆ ಮುಳ್ಳಿನ ಬೇಲಿ ಎಂದು. ಯಾಕೆಂದರೆ ನಿನ್ನ ತಾಯಿ ಹೆತ್ತು ಪಾಲನೆ ಪೋಷಣೆ ಮಾಡಿದರೆ ನಿನ್ನ ಯತಿ ಇರುತ್ತಿದ್ದಪ್ಪ. ಆ ಕಷ್ಟ ನಾನು ಮಾಡಲಿಲ್ಲವೇ? ನಿಜವಪ್ಪ, ನಿನ್ನ ಮಾತು ನಿಜ. ಅಪ್ಪ, ಸುಮ್ಮನೆ ಮಾತನಾಡಬೇಡಿ. ನಾನು ಮದುವೆ ಮಾಡಿಕೊಳ್ಳುತ್ತೇನೆ, ನಿಮಗೆ ಆಗುವುದಿಲ್ಲವೆಂದರೆ ಓ ಸತೀಶ, ನೀನು ಹುಟ್ಟಿ ಭೂಮಿಗೆ ಬರುವ ಮುಂಚೆ ನನಗೆ ಮೀಸೆ ಬಂದಿದೆ. ಮೊದಲು ಗರತಿ ಎಂಬ ನಿನ್ನ ಸತಿಗೆ ಅವಳ ಆಸೆ ಪ್ರಕಾರ ಆಸೆ ಪೂರೈಸು, ಆಮೇಲೆ ವಿಚಾರ ಮಾಡೋಣ. ಅಪ್ಪ, ಏನಂತ ಮಾತಾಡ್ತಾ ಇದೆಯಪ್ಪ ನೀನು? ಅವನು ನನ್ನ ತಮ್ಮ, ಏನೋ ತಿಳಿಯದ ತಪ್ಪು ಮಾಡಿದ್ದಾನೆ. ಬಿಟ್ಟು ಬಿಡಪ್ಪ, ಇದು ಬಿಟ್ಟು ಬಿಡು. ಅದನ್ನೇಕೆ ದೊಡ್ಡ ವಿಷಯ ಮಾಡ್ತಾ ಇದೆಯಪ್ಪ ನೀನು? ಅದನ್ನೇಕೆ ದೊಡ್ಡ ವಿಷಯ ಮಾಡ್ತಾ ಇದ್ದೀಯ? ರಮೇಶ, ಊರಿಗೆ ಊರೇ ಹತ್ತಿ ಉರಿಯುತ್ತಿದೆ. ನನ್ನ ಮಕ್ಕಳು ಕ್ರಾಂತಿಯ ಕಿಡಿಯನ್ನು ಹುಲಿ ಎಂದು ತಿಳಿದು ಇಂದು ಇಲಿಯಾಯ್ತಪ್ಪ. ಎಣ್ಣೆ ಜೊತೆ ತಿರುಗಿ ಆಕಳು ಹೇಸಿಗೆ ತಿಂದಂತಾಯ್ತಪ್ಪ. ದುಃಖಿಸಬೇಡಿಯಪ್ಪ, ದುಃಖಿಸಬೇಡಿ. ಈ ರೀತಿ ಮಾತನಾಡುವುದು ತಪ್ಪಾಗುತ್ತದೆ. ಸ್ವಲ್ಪ ಸಮಾಧಾನ ತಂದುಕೊಳ್ಳಿ. ಹೌದಮ್ಮ, ಇವನು ನಡೆದರೆ ಕಾಲು ಸವಿತೆ ಅಂತ ಹೆಗಲ ಮೇಲೆ ಹತ್ತಿಸಿಕೊಂಡು ನಾಯಿ ತರ ದುಡಿದು ಕಲಿಸಿದ್ದಕ್ಕೆ ಇವನು ಕೊಟ್ಟ ಪ್ರತಿಫಲವೇನು?
ಗೊತ್ತೇನಮ್ಮ, ಈ ಹೆಣ್ಣಿನ ಚಪ್ಪಲಿಕ್ಕೆ ಮತ್ತಮ್ಮ ಚಪ್ಪಲಿಕ್ಕೆ. ಯಾರು ಮಾಡಬಾರ್ದನ್ನು ನೀನೇನು ಮಾಡುವುದಲ್ಲಪ್ಪ. ನನ್ನ ಹೆತ್ತ ತಪ್ಪಿಗೆ ಹಣ ಖರ್ಚು ಮಾಡಿದೆ ಅಷ್ಟೇ, ಅದರ ಬದಲು ಸಾಯಿಸಿ ಬಿಡುವುದಾಗಿತ್ತಲ್ಲಪ್ಪ. ಏನಂದ್ರೆ ಕೆಟ್ಟ ಸೂಳೆ ಮಗನೇ, ನಾನೇನು ಪಿಸಾಸೇನು ಪಾಪಿ. ನೋಡಿದೇನು ಆ ಮಕ್ಕಳು ನಿನ್ನ ಮೇಲೆ ಇಟ್ಟಿರುವ ಪ್ರೀತಿನ ಸಹಿತ ನೀನು ಈ ಮನೆಯಲ್ಲಿ ಹೆಣ್ಣಾಗಿ ಹುಟ್ಟಬಾರ್ದಿತ್ತಮ್ಮ. ನಿನ್ನನ್ನು ಮದುವೆ ಮಾಡಿದಂತ ದುರ್ಭಾಗ್ಯವನಮ್ಮ ಈ ನಿನ್ನ. ಅಪ್ಪ, ಹಾಗೆಲ್ಲ ಮಾತನಾಡಬೇಡಿ. ಆ ದೇವರು ಹುಟ್ಟಿದ್ದಕ್ಕೆ ಗಂಡಮ್ಮ ಗುಟ್ಟು ಇಟ್ಟುಕೊಡುತ್ತಾನೆ. ಸವಿತಾ, ಅತ್ತಿಗೆ ಒಳಗೆ ಕರೆದುಕೊಂಡು ಹೋಗಮ್ಮ. ಹಾ, ಮೊದಲು ಆರ್ತಿ ತಂದು ಬೆಳಗು. ಯಾಕಂದರೆ ಇವಳು ಈ ಮನೆಯ ಭಾಗ್ಯಲಕ್ಷ್ಮಿ ಮಾನವ, ಭಾಗ್ಯಲಕ್ಷ್ಮಿ. ಈ ಸಮಯದಲ್ಲಿ ನೀನು ಕಣ್ಣೀರು ಹಾಕಬೇಡಮ್ಮ, ಕಣ್ಣೀರು ಹಾಕಬೇಡ. ರಮೇಶ, ಏನ್ ಹೇಳ್ತೀವ ನೀವು? ಇವಳನ್ನು ಮನೆ ತುಂಬಿಸಿಕೊಳ್ಳುವುದೇ ಬೇಡಪ್ಪ, ಬೇಡ. ಅಪ್ಪ, ಇವಳನ್ನು ಯಾರು ತಿಳಿದಿದೆಯಪ್ಪ? ಅಪ್ಪ, ಇವಳು ನಿನ್ನ ಮಗನ ಹೆಂಡತಿ. ಈ ಮನೆ ಸೊಸೆಯಪ್ಪ, ಈ ಮನೆ ಸೊಸೆ. ಹಾಗಿದ್ದು ಆಯ್ತು. ನೀ ಯಾವುದನ್ನು ಬೇಸ ಮನಸ್ಸಿಗೆ ಹಚ್ಕೋಬೇಡ್ತೀಗೆ, ಮನಸ್ಸಿಗೆ ಹಚ್ಕೋಬೇಡ. ನೋಡಿದೇನಪ್ಪ ನಿನ್ನ ತಮ್ಮ ಮಾಡಿದ ಗಂಡ ಕಾರ್ಯವನ್ನು. ಬೆಳೆದು ನಿಂತ ತಂಗಿ ದಾಳಿ ಎಂದು ಅರಿವಿಲ್ಲದೆ ಇಂಥ ಕೆಟ್ಟವರ ಸಂಘ ಮಾಡಿಕೊಂಡು ಬಂದಿದ್ದಾನೆ. ನಾವು ಇಲ್ಲಿಯವರೆಗೂ ಮಾಡಿದ್ದು ಹೊಳೆಯಲ್ಲಿ ಉಳಿಸಿ ಹಣ್ಣು ತೊಳೆದಂತಾಯ್ತಪ್ಪ ನಮ್ಮ ಬಾಳು. ವ್ಯಥೆ ಪಡಬೇಕಾಗಿಲ್ಲಪ್ಪ, ವ್ಯಥೆ ಪಡಬೇಕಾಗಿಲ್ಲ. ವ್ಯಥೆ ಪಟ್ಟರು ಯಾವ ಪ್ರಯೋಜನ ಇಲ್ಲಪ್ಪ, ಯಾವ ಪ್ರಯೋಜನ ಇಲ್ಲ. ಅವರ ಅಣ್ಣನಾಗಿ ನಾನಿದ್ದೇನೆ, ಶ್ರೀಮಂತ ಜಗದೀಶ ಕೂಡ ಇದ್ದಾರೆ. ಒಳ್ಳೆ ಸಮಯ ನೋಡಿ ಮಾತನಾಡಿದಾಯ್ತಪ್ಪ, ಮಾತನಾಡಿದ್ದಾರೆ. ಬೇಡಪ್ಪ ರಮೇಶ, ಬೇಡ. ಆ ಶ್ರೀಮಂತ ಧರ್ಮರಾಜ ಕೆಟ್ಟ ವ್ಯಕ್ತಿ. ನಾಳೆ ನಮ್ಮ ಮೇಲಿನ ಕೋಪಕ್ಕೆ ಅವಳಿಗೇನಾದರೂ ಮಾಡಿದರೆ ಗತಿ ಏನು? ಬೇಡಪ್ಪ, ಬೇಡ. ನಿನ್ನ ಮೇಲೆ ಕೆಂಡ ಕಾರುತ್ತಾರೆ, ನೀನು ಹುಷಾರಾಗಿರಪ್ಪ. ಅಪ್ಪ, ಇವನು ಧರ್ಮ ದಾರಿಯಲ್ಲಿ ಬಂದ ಶಿವಪ್ಪನ ಮಗ. ನನ್ನ ಎದುರಿಗೆ 10 ಜನ ಬಂದರು. ನಿನ್ನ ಮಗನಲ್ಲಿದೆ ಅಪ್ಪ, ನಿನ್ನ ಮಗನಲ್ಲಿದೆ. ಅಪ್ಪ, ಶಿವಪ್ಪನ ಸಾಕು ಮಗ ಚಂಡಲಪ್ಪ, ಗಂಡು ಹುಲಿ. ಬೇಡಪ್ಪ, ನೀನು ನನಗೆ ಒಂದು ಕಣ್ಣು ಇದ್ದ ಹಾಗೆ. ನಾಳೆ ವಿಷಯ ದೊಡ್ಡದಾದರೆ ಕ್ರಾಂತಿಯ ಕಿಡಿಯೇ ಆಗುತ್ತದೆ ಅಪ್ಪ. ದಯವಿಟ್ಟು ಬೇಡಪ್ಪ, ಬೇಡ. ಅಪ್ಪ, ಕ್ರಾಂತಿ ಅಂತ ಹೆದರಿ ಕೈ ಕಟ್ಟಿ ಕುಳಿತಿದ್ರೆ ಬಡವನಾಗಿ ಬದುಕಲು ಸಾಧ್ಯವಿಲ್ಲಪ್ಪ, ಬಡವನಾಗಿ ಬದುಕಲು ಸಾಧ್ಯವಿಲ್ಲ. ಊರಿಗಂತಿರುವ ಈಗ ಮಗ ನಿನ್ನ ಜೊತೆ ಇರುವಾಗ ನೀನು ಯಾವುದಕ್ಕೆ ಹೆದರಬೇಡಪ್ಪ. ನಡೆಯಲ್ಲಿ ಹೋಗೋಣ.